ಇಲ್ಲಿ ಅಮ್ಮ ಹೋಗಿ ಕಾಪಿಗೆ ಹೋಗಿ ಎಲ್ಲ ನಾಳೆಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ. ಇಲ್ಲಿ ನಮಗೆ ತಮ್ಮನ ಹಾಕ್ತಿದ್ದಾರೆ ನೋಡಿ ಯಾವ ರೀತಿ ಬಡಿಸ್ತಿದ್ದಾರೆ ಅಂತ. ಇದರಲ್ಲಿ ಸ್ವೀಟ್ಸ್, ಎಗ್ ಮತ್ತು ಫ್ರೂಟ್ಸ್. ಇವಳು ದೊಡ್ಡಮ್ಮನ ಹತ್ರ ಕೂತ್ಕೊಂಡು ಅವಳ ಚಿಕ್ಕ ಇದ್ದಂತಹ ಫೋಟೋ ಎಲ್ಲ ಅಲ್ಲಿ ಕ್ಲಿಪ್ಸ್ ಎಲ್ಲ ತೆಗೆದಿದ್ದೇನೆ. ಪೂಜೆ ಎಲ್ಲ ಆಗ್ತಾ ಉಂಟು. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದ್ದೇನೆ. ನಾಳೆ ನಮ್ಮ ಮನೆಯಲ್ಲಿ ಕಾಲಾವಧಿ ತಂಬಿಲ ಉಂಟು. ಸೊ ಅದಕ್ಕೆಲ್ಲ ಪ್ರಿಪರೇಷನ್ ಎಲ್ಲ ನಡೀತಾ ಉಂಟು. ಸೊ ಹಾಗೆ ಮತ್ತು ಇವತ್ತು ನಮ್ಮದರಲ್ಲಿ ಅಂತ ಹೇಳಿದರೆ ಸೀಮಂತ ಆದ ನಂತರ ಒಂದೊಂದು ಮನೆಗೆ ಕರೆದು ತಮ್ಮನೆಲ್ಲ ಹಾಕ್ತಾರೆ. ಅಂದರೆ ಸೀಮಂತರನ್ನೇ ಸ್ವಲ್ಪ ಬಡಿಸ್ತಾರೆ. ಸೊ ಹಾಗೆ ನನ್ನ ಅಜ್ಜಿ ಮನೆಯಲ್ಲಿ ಇವತ್ತು ತಮ್ಮನ ಉಂಟು, ಅಂದರೆ ಎದುರುಗಡೆನೇ ಮನೆಯಲ್ಲಿಯೇ. ಸೊ ಅವ್ರು ಕರೆದಿದ್ದಾರೆ. ನಾನು ಮತ್ತು ನನ್ನ ಅತ್ತೆ ಮಗಳಿಬ್ಬರು ಕೂಡ 1 ಮಂತ್ ಗ್ಯಾಪ್ ನನಗೆ ಮತ್ತು ನನ್ನ ಅತ್ತೆ ಮಗಳಿಗೆ. ಸೊ ಹಾಗೆ ಇಬ್ಬರನ್ನು ಕೂಡ ಕರೆದಿದ್ದಾರೆ. ಅವಳಿಗೆ ಸಹ ಸೀಮಂತ ಆಗಿ ಬಂದಿದ್ದಾಳೆ. ಸೊ ನಾನು ಸಹ ಬಂದಿದ್ದೇನಲ್ಲ ಅಮ್ಮನ ಮನೆಗೆ. 2 ಕಡೆಯಲ್ಲಿ ಸೀಮಂತ ಥರನೇ ಮಾಡಿದರು. ತಮ್ಮನೆಲ್ಲ ಹಾಕಿದ್ರು, ಒಂದು ಅತ್ತೆ ಮನೆಯಲ್ಲ ಹಾಕಿದ್ರು, ಮತ್ತು ನನ್ನ ಫ್ರೆಂಡ್ ತಂದು ನನಗೆ ಸರ್ಪ್ರೈಸ್ ಆಗಿ ಪ್ರಿಪರೇಷನ್ ಎಲ್ಲ ಮಾಡಿದ್ರು. ಸೊ ಹಾಗೆ ಇವತ್ತು ಅಜ್ಜಿ ಮನೆಯಲ್ಲಿ ಈಗ ಅಲ್ಲಿಗೆ ಹೊರಡಬೇಕು. ಅಂದರೆ ಮನೆ ಹತ್ತಿರನೇ ಇದ್ದಿದ್ದರಿಂದ ಇನ್ನು ಬೇಗ ಹೊರಡಬೇಕಂತಿಲ್ಲ, ಇಲ್ಲಿಯೇ ಮನೆ ಹತ್ತಿರನೇ. ತುಂಬ ಸುಸ್ತಾಗ್ತದೆ. ಈಗ 8 ಮಂತ್ ಈಗ ಸ್ಟಾರ್ಟ್ ಆದಷ್ಟೇ. ಹಾಗೆ ಇನ್ನು ಅಲ್ಲಿಗೆ ಹೊರಡಬೇಕು. ಮತ್ತು ಇಲ್ಲಿ ಅಮ್ಮ ಹೋಗಿ ಕಾಪಿಗೆ ಹೋಗಿ ಎಲ್ಲ ನಾಳೆಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ. ಈರುಳ್ಳಿ ಏನೆಲ್ಲ ಪದಾರ್ಥಕ್ಕೆಲ್ಲ ಬೇಕು, ಮತ್ತು ದೈವಕ್ಕೆಲ್ಲ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ. ಇಲ್ಲಿ ಮೆಣಸಿನದು ತೊಟ್ಟುಂಟಲ್ಲ ಅದನ್ನೆಲ್ಲ ತೆಗೆದು ಒಣಗಿಸಿ ಇಟ್ಟು ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ. ಅಲ್ಲಿ ಸ್ವಲ್ಪ ಪ್ರಿಪರೇಷನ್ ಎಲ್ಲ ಮಾಡಬೇಕಲ್ಲ. ಸೊ ಅಲ್ಲಿಗೆ ಹೋಗಿದ್ದಾರೆ, ಅಡುಗೆ ಎಲ್ಲ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ. ಸೊ ನಾನಿನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡಿ ಆನಂತರ ಅಲ್ಲಿಗೆ ಹೋಗೋದಂತ. ಅಜ್ಜಿ ಮನೆಗೆ ಬಂದೆ. ಇಲ್ಲಿ ನೋಡಿ ನನ್ನದಿದ್ದು ಅತ್ತೆ ಮಗಳು, ತುಂಬ ಚೂಟಿಯವಳು. ಸೊ ಇವಳ ಕೈಗೆ ನಾನು ಮೊಬೈಲ್ ಕೊಟ್ಟು ವಿಡಿಯೋ ತೆಗಿಲಿಕ್ಕೆ ಹೇಳಿದ್ದೆ. ಸೊ ಇವಳೆಲ್ಲರದ್ದು ವಿಡಿಯೋ ತೆಗಿತಾ ಇದ್ದಾಳೆ ನೋಡಿ. ಇಲ್ಲಿ ನಮಗೆ ತಮ್ಮನ ಹಾಕ್ತಿದ್ದಾರೆ ನೋಡಿ ಯಾವ ರೀತಿ ಬಡಿಸ್ತಿದ್ದಾರೆ ಅಂತ. ಏನೆಲ್ಲ ಉಂಟಲ್ಲ ಅಂತ ನೋಡಿ. ಇದು ನಮ್ಮ ಸೈಡಲ್ಲಿ ಈ ರೀತಿ ಮನೆಗೆಲ್ಲ ಕರೆದೆಲ್ಲ ಬಡಿಸ್ತಾರೆ. ಸೊ ಎಲ್ಲ ವಿಡಿಯೋ ಮಾಡಲಿಕ್ಕೆಲ್ಲ ಆಗಲಿಲ್ಲ. ಇದು ನನ್ನ ಅತ್ತೆ ಮಗಳು ಇದ್ದಿದ್ದರಿಂದ ನಾನು ಅವಳ ಕೈಗೆ ಮೊಬೈಲ್ ಕೊಟ್ಟು ಸ್ವಲ್ಪ ಕ್ಲಿಪ್ಸ್ ತೆಗೆಸಿದ್ದೆ. ಸೊ ಹಾಗೆ ಅವಳು ತೆಗೆದಿದ್ಲು, ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ಕೆಲವು ಮನೆಯಲ್ಲಿತ್ತು, ನನ್ನ ದೊಡ್ಡಮ್ಮನ ಮನೆ ಮತ್ತು ಆಂಟಿ ಎಲ್ಲ ಕಡ್ದೆಲ್ಲ ನಮಗೆಲ್ಲ ತಮ್ಮನೆಲ್ಲ ಹಾಕಿದ್ರು. ಅದರದ್ದೆಲ್ಲ ವೀಡಿಯೋಸ್ ಎಲ್ಲ ನನಗೆ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಇದೊಂದು ಸಿಕ್ಕಿತು ನನಗೆ. ಇದನ್ನು ಕೆಲವು ಸಲ ಬೈತು, ಇದೇ ನಾನೇ
ಬಜ್ಜಿಲ್ಲ ಅವಲ್ಲ ಮಿಕ್ಸ್ ಮಾಡ್ತದೆ ಅವು ಫ್ರೂಟ್ಸ್ ಮುಂದೆ ಇದರಿಂದ ಮೇಲೆ ಗಾಡಿ ಬರ್ತಿದೆ ಒಂಜಿ ಪುನಃ ಎತ್ತಿನ ಬೈದು ನೀರು ಬಿಟ್ಟು ಆಂಟಿ ಬರೀತಿಲ್ಲ ತಿರ್ತದಿಲ್ಲ ನೀರು ಕಬ್ಬೆ ನೀರು ಚೊಪ್ಪಗಲ್ಲಿದೆ ಅಂಚು ಬರೀ ತಿರ್ತಿಲ್ಲ ನಾನು ಒತ್ತುದೆ ಕಾರ್ಡೆ ಸ್ಟಾರ್ಟಿಂಗ್ ಒತ್ತುದೆ ಆ ಬರೀತಿಲ್ಲ ಹಲವು ಬಗೆಯ ಸ್ವೀಟ್ಸ್ ಮತ್ತು ಫ್ರೂಟ್ಸ್ ಎಲ್ಲ ತಂದು ಬಡಿಸ್ತಿದ್ದಾರೆ ನೋಡಿ. ಸೊ ನಮಗೆ ಅಂತೇಳಿದರೆ ತುಂಬ ಅಂದರೆ ತುಂಬ ಸ್ವೀಟ್ಸ್ ಎಲ್ಲ ಇತ್ತು. ಯಾಕಂತೇಳಿದರೆ ಎಲ್ಲರೂ ಮನೆಯಲ್ಲಿ ಕರೆದು ಈ ಥರನೇ ಬಡಿಸ್ತಿದ್ರು. ಎಲ್ಲರ ಮನೆಯಿಂದ ಸಹ ಅಂದರೆ ಅದನ್ನು ತಗೊಂಡು ನಾವು ಮನೆಗೇ ಬರಬೇಕು, ಅಲ್ಲೆಲ್ಲ ಇಡಲಿಕ್ಕಿಲ್ಲ. ಸೊ ಹಾಗೆ ಫ್ರೂಟ್ಸು ಮತ್ತು ಸ್ವೀಟ್ಸ್ ಎಲ್ಲ ತಗೊಂಡು ಮನೆಗೆ ಬರ್ತಿದ್ವಿ. ಸೊ ಎಷ್ಟು ಫ್ರೂಟ್ಸ್ ಆಗಿದೆ ಅಂತ ಹೇಳಿದರೆ ತಗೊಳ್ಬೇಕಂತಲೇ ಇಲ್ಲ, ಅಷ್ಟು ಫ್ರೂಟ್ಸ್ ಮತ್ತು ಸ್ವೀಟ್ಸ್. ನನಗೆ ಸ್ವೀಟ್ಸ್ ಅಂದ್ರೇ ಇಷ್ಟ ಇಲ್ಲ, ಆದರೂ ಕೂಡ ಅದು ಬಡಿಸ್ತಾರಲ್ಲ ಅದನ್ನು ಮನೆಗೆ ತಗೊಂಡು ಬರಬೇಕು. ಸೊ ನಾವು ತಗೊಂಡು ಬಂದು ಮತ್ತು ಎಲ್ರಿಗೂ ಹಂಚ್ತಿದ್ವಿ. ಯಾಕಂತ ಹೇಳಿದರೆ ಹಾಳಾಗಬಾರ್ದಲ್ಲ, ಅದಕ್ಕೋಸ್ಕರ ಮನೆಗೆ ತಗೊಂಡು ಬರೋದು, ಅದನ್ನು ಎಲ್ರಿಗೂ ಹಂಚೋದು. ಸೊ ಹಾಗೆ ಒಂದು ತಿಂಗಳಲ್ಲಿ ಒಂದು ಲೆಕ್ಕ ಅಂತ ಹೇಳಿದರೆ ಒಂದು 11-12 ಕಡೆಯಲ್ಲಿ ನಮಗೆ ಬಡಿಸಿದರು. ಸೊ ಅದರಲ್ಲಿ ಎಲ್ಲವೂ ಕೂಡ ಸ್ವೀಟ್ಸ್ ಈ ಥರನೇ ಇತ್ತು. ಸೊ ಹಾಗೆ ಹೂವೆಲ್ಲ ಮುಡಿಸಿ ಎಲ್ಲ ನಮಗೆ ಈ ಥರ ಎಲ್ಲ ಬಡಿಸ್ತಾರೆ ಕರೆದು. ಸೊ ಇಲ್ಲಿ ಅತ್ತೆ ಹೂ ಮುಡಿಸ್ತಿದ್ದಾರೆ ನೋಡಿ. ಸೊ ಹಾಗೆ ಫ್ರೂಟ್ಸು ಸ್ವೀಟ್ಸ್ ಎಲ್ಲ ತಿಂದು ಸಾಕಾಗಿದೆ. ಎಲ್ಲದರದ್ದು ಇದೇ ಇಲ್ಲ, ನಮಗೆ ಇಷ್ಟನೇ ಆಗ್ತಿಲ್ಲ. ಮತ್ತೆ ಎಲ್ಲ ಫ್ರೂಟ್ಸೇ ಬೇಡ ಅಂತ ಅನ್ನಿಸ್ತಿತ್ತು. ಸೊ ಇಲ್ಲಿ ಎಲ್ಲ ನಾವೆಲ್ಲ ತಮ್ಮನೆಲ್ಲ ಮುಗಿಸಿ ಮತ್ತು ಊಟ ಎಲ್ಲ ಮಾಡಿ, ಊಟ ಸಹ ಬಡಿಸ್ತಾರೆ. ಯಾಕಂದರೆ ಚಿಕನ್ ಎಲ್ಲ ಬಡಿಸಿ ನಮಗೆ ತಮ್ಮನ ಮಾಡ್ತಾರೆ ಈ ರೀತಿ. ಇಲ್ಲಿ ನೋಡಿ ಯಾವ ರೀತಿ ಬಡಿಸಿದ್ದಾರೆ ಅಂತ. ಇದರಲ್ಲಿ ಸ್ವೀಟ್ಸ್, ಎಗ್ ಮತ್ತು ಫ್ರೂಟ್ಸ್ ಎಲ್ಲ ಉಂಟು ನೋಡಿ. ಇದು ನಾನು ಮರುದಿವಸ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೇನೆ. ಇಲ್ಲಿ ನಮ್ಮದು ಕಾಲಾವಧಿ ತಂಬಿಲ ಉಂಟಂತ ಹೇಳಿದ್ದೆ ಅಲ್ಲ. ಸೊ ಹಾಗೆ ಎಲ್ಲ ರೆಡಿ ಕೂಡ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಇವೆಲ್ಲ ಆಟ ಆಡೋದು. ಉರಿ ಬೀಜಿನ ತಲ್ ಬೇಲಲ್ಪ ಪೋ ಬೇಲಲ್ಪ. ಇಲ್ಲಿ ನೋಡಿ ಆಟ ಆಡೋದು. ಕೆಲಸ ಮಾಡ ಹೋಗ, ಹೋಗೋಗಿ ಬೇಗ ಹೋಗು. ಇದು ನೋಡಿ ಎಲ್ಲ ಯೂಟ್ಯೂಬಲ್ಲಿ ಬರ್ತದೆ. ತೆಂಗಿನಕಾಯಿ ಇಲ್ಲಿ ತುರಿದಿಟ್ಟಿದ್ದಾರೆ. ಈಚೆ ಸೈಡಲ್ಲಿ ದಾಲ್ ಆಗ್ತಾ ಉಂಟು. ನಾನಿಲ್ಲಿ ಮಾವಿನಕಾಯಿ ತಿಂತಾ ಇದ್ದೀನಿ. ಮಾವಿನ ಹಣ್ಣು
అల్లెంత తీర్చోలు ನನಗೆ ಇವತ್ತು ಕೆಲಸ ಇಲ್ಲ, ಸೊ ನಾನಿಲ್ಲಿ ಮಾವಿನ ಹಣ್ಣು ತಿಂತಾ ಇದ್ದೇನೆ. ಇದು ನಮ್ಮ ಮನೆ ಹತ್ತಿರದಲ್ಲಿ ಆದಂಥ ಮಾವಿನ ಹಣ್ಣು, ತುಂಬ ಸ್ವೀಟ್ ಉಂಟು. ಇಲ್ಲಿ ಇವಳು ದೊಡ್ಡಮ್ಮನ ಹತ್ರ ಕೂತ್ಕೊಂಡು ಅವಳ ಚಿಕ್ಕ ಇದ್ದಂತಹ ಫೋಟೋ ಎಲ್ಲ ತೋರಿಸಿ ಇದು ನಾನು ಅಂತ ಎಲ್ಲ ಹೇಳ್ತಿದ್ದಾಳೆ. ನಮ್ಮ ಟ್ಯಾಬಲ್ಲಿ ಅವಳದ್ದೆಲ್ಲ ಫೋಟೋ ಎಲ್ಲ ಉಂಟು ಚಿಕ್ಕದಿದ್ದದ್ದು. ಸೊ ಅದನ್ನೆಲ್ಲ ತೋರಿಸಿ ಅವರ ಹತ್ರ ಜಕ್ಕೆ ಹೊಡಿತಿದ್ದಾಳೆ ನೋಡಿ ಕೂತ್ಕೊಂಡು. ಅಲ್ಲೇ ಕೊಂಚ ಬೇಲೆ ಕೊರ್ಲೆ ಅವೇನು ಕಂದಿನಲ್ಲಿ ಅಂದು ಇಲ್ಲಿ ನಾವು ಎಕ್ಸ್ಟ್ರಾ ಚಿಕನ್ ತಂದಿದ್ವಿ, ಅದನ್ನು ಇಲ್ಲಿ ದೊಡ್ಡಮ್ಮ ಕ್ಲೀನ್ ಮಾಡ್ತಿದ್ದಾರೆ. ನಾವು ಮನೆಯ ಹೊರಗಡೆನೆ ಅನ್ನ ಎಲ್ಲ ಮಾಡೋದು, ಸೊ ಹಾಗೆ ಇಲ್ಲಿ ಬೇಯ್ತಾ ಉಂಟು. ತುಂಬ ಜನ ಆಗ್ತಾರಲ್ಲ ಹಾಗೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಬೇಯಿಸಬೇಕಾಗ್ತದೆ. ಇನ್ನು ಇದು ಬೆಂದಾದ ನಂತರ ಇದರಲ್ಲಿ ಕೋಳಿ ಸುಕ್ಕ ಮಾಡಲಿಕ್ಕೆ. ನಿರೀಕ್ಷಣಗಳು ಬರೋ ಒಟ್ಟಗಿತ್ತೇರು ಚಿಂಚು ಇಡಲ್ಲಪ್ಪ ಅಲ್ಲ ಮೋಲ್ತುಲ್ಲ ಬಾಲೆ ಬೈದಿನ್ ಬಾಲೆ ಇಲ್ಲಿ ಮಾವ ಮತ್ತೆ ತಮ್ಮಂದಿರೆಲ್ಲ ಸೇರಿಕೊಂಡು ಇಲ್ಲಿ ರೆಡಿ ಎಲ್ಲ ಮಾಡ್ತಿದ್ದಾರೆ. ಜಸ್ಟ್ ನಾನೊಂದು ಅಲ್ಲಿ ಕ್ಲಿಪ್ಸ್ ಎಲ್ಲ ತೆಗೆದಿದ್ದೇನೆ. ಪೂಜೆ ಎಲ್ಲ ಆಗ್ತಾ ಉಂಟು. ಪೂಜೆ ಎಲ್ಲ ಆಗಿ ಆನಂತರ ಅಡುಗೆ ಎಲ್ಲ ಮಾಡಿದ ನಂತರ ಇಲ್ಲಿ ಎಲ್ಲರೂ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡು ಎಲ್ಲ ಮಾತಾಡ್ತಿದ್ದಾರೆ. ಯಾಕಂತೇಳಿದರೆ ಫ್ಯಾಮಿಲಿ ಎಲ್ಲ ಸೇರೋದು ಇದೇ ಫಂಕ್ಷನ್ ಆಗುವಾಗೆಲ್ಲ ಮಾತ್ರ ಅಲ್ಲ, ಮತ್ತು ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಮ್ಮದರಲ್ಲಿ ದೈವಕ್ಕೆ ತಂಬಿಲ ಆದಾಗ ಮತ್ತು ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಅಜ್ಜನ ಮಾತ್ರ ಕಂದಾರೆ ಬೊಕ್ಕ ಅಜ್ಜಗಳು ಅಯ್ಯಯ್ಯ ಅವಳು ಕಿಂಗ ಬಾಬು ಉಂಡತ ಐತ ಕೊರಕ ಕನ್ಕ ಕನ್ಕ ಮೂರು ಕಾಪುಡು ಉಂಡಿ ಎತ್ಲ ಈತಲ್ಲಿ ಉಂಡು ಗೋಡ ಅತ್ತ ಕಾಪುಡು ಕನ್ಕ ಪೋಪಿನ ಪುರ ಸಿಜಾರತೆ ಬರ್ಪಿನ ಪುರ ಅವಳ
ಫ್ಯಾಮಿಲಿ ಫೋಟೋನೇ ನಿಗಲ್ಲ ಪುರ ಮೆಮೊರೀಸ್ ಪುರ ದಿ ಓಡ್ಚ ಎಲಾಕದೆ ಬಾಬು ಈ ಯೂಟ್ಯೂಬ್ ಬೈದಾರದ ಯಾನೆ ಕೈ ಮುಗಿದು ಇಲ್ಲಿ ಬಂದಂಥ ಗೆಸ್ಟಿಗೆಲ್ಲ ಬಡಿಸ್ತಿದ್ದಾರೆ. ಇದು ಚಿಕ್ಕ ಮಕ್ಕಳು ಮತ್ತು ಹೆಂಗಸರೆಲ್ಲ ಒಳಗಡೆ ಕುತ್ಕೊಂಡು ಊಟ ಮಾಡ್ತಾರೆ. ಆನಂತರ ಮನೆ ಬದಿಯಲ್ಲಿರುವ ಅಣ್ಣನವರೆಲ್ಲ ಬರ್ತಾರಲ್ಲ, ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವರಿಗೆಲ್ಲ ಹೊರಗಡೆ ಟೇಬಲೆಲ್ಲ ಹಾಕಿ ಕುತ್ಕೊಂಡು ಊಟ ಮಾಡಿದರು. ಸೊ ನನಗೆ ಕೆಳಗಡೆ ಕುತ್ಕೊಂಡು ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಕೂಡ ಹೊರಗಡೆನೇ ನೆಕ್ಸ್ಟ್ ಪಂಕ್ತಿಯಲ್ಲಿ ಕುತ್ಕೊಂಡು ಊಟ ಮಾಡಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.